ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ಗುರುವಾರ. ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಬೇಗನೆ ಎದ್ದಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದಾಗೆ. ಆದರೆ ಬೆಳಗ್ಗೆದ ಕೆಲಸದ ವೀಡಿಯೋನ ಮಾಡಲಿಲ್ಲ. ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲೇ ನಾನು ಒರೆಸೋದು ಗುಡಿಸೋದು ಇದನ್ನೆಲ್ಲ ತೋರಿಸಿದ್ದೀನಿ. ಪ್ರತಿ ವೀಡಿಯೋದಲ್ಲೂ ಬರೀ ಅದನ್ನೇ ತೋರಿಸಿದ್ರೆ ನಿಮಗೂ ನೋಡೋಕ್ಕೆ ಬೋರಲ್ವ. ಹಾಗಾಗಿ ಅದೇನೂ ತೋರಿಸ್ಲಿಲ್ಲ. ಈಗ ತಿಂಡಿನೂ ಆಗಿದೆ, ನಾನು ತಿನ್ನಬೇಕಷ್ಟೆ. ತಿಂಡಿ ಅಲ್ಲ, ಇವತ್ತು ರೊಟ್ಟಿ ಅಡುಗೆ ಊಟ ಮಾಡಿರೋದು. ಅಂದರೆ ತಿಂಡಿ ಅಲ್ಲ, ರೊಟ್ಟಿ ಮಾಡಿದ್ದು. ತಿಂಡಿ ಅಂದರೆ ಚಿತ್ರಾನ್ನ, ಉಪ್ಪಿಟ್ಟು, ದೋಸೆ ಇಂಥದಕ್ಕೆಲ್ಲ ತಿಂಡಿ ಅಂತೀವಿ. ರೊಟ್ಟಿ ಪಲ್ಯ ಇಂಥದಕ್ಕೆಲ್ಲ ಊಟ ಅಂತೀವಿ ನಮ್ಮಲ್ಲಿ. ಅದಕ್ಕೆ ಊಟ ರೊಟ್ಟಿ ಮಾಡಿದ್ದು ಇವತ್ತು. ನಮ್ಮ ಮನೆಯವರು ಆಲ್ರೆಡಿ ಹೋದರು. ಇವಾಗ ಟೈಮ್ ಬಂದು 8:40 ನಮ್ಮ ಮನೆಯವ್ರು ಹೋಗಿ ಆಲ್ರೆಡಿ ಅರ್ಧ ಗಂಟೆ ಆಗೋಯ್ತು. ಆವಾಗೇ ಆಗಿತ್ತು. ಈಗ ಒಳಗೇ ವಿಡಿಯೋ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ, ಆದರೆ ಆಗಲಿಲ್ಲ. ಯಾಕೆ ಗೊತ್ತಾ, ನನ್ನ ಮಗ ಎದ್ದಿದ್ದಾನೆ, ಕಾರ್ಟೂನ್ ಹಾಕೊಂಡು ಕೂತಿದ್ದಾನೆ. ಅದು ವಾಯ್ಸ್ ಜೋರಾಗೈತೆ, ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ನಾನು. ಅದು ಕಾಪಿ ರೈಟಿಂಗ್ ಆಗ್ಬಿಡ್ತದೆ. ಅದು ಟಿ ವಿದೆಲ್ಲ ಸೌಂಡ್ ಕೇಳುತ್ತಲ್ಲ, ಹಾಗಾಗಿ ಹೊರಗೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಶುರುವಲ್ಲೇ ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ಕೊಂಡು ಮಾಡಿದರೆ ಚೆನ್ನಾಗಲ್ಲ. ಈಗ ಕ್ಯಾಮ್ರದ ಮುಂದೆನೇ ವೀಡಿಯೋ ಶುರು ಮಾಡಬೇಕು. ಹಾಗಾಗಿ ಇತ್ಲಿ ಬಂದು ವೀಡಿಯೋನ ಶುರು ಮಾಡಿದೆ. ಇವಾಗ ನಾನು ತಿಂಡಿ ತಿನ್ನಬೇಕು. ಪಾಪು ಒಂದು ಅರ್ಧ ರೊಟ್ಟಿ ತಿಂದಿದ್ದಾನಷ್ಟೇ. ನೋಡೋಣ ಅವ್ನು ನೆಕ್ಸ್ಟ್ ತಿಂತಾನೋ ಇಲ್ಲ, ಅದಕ್ಕೆ ಸಾಕಾಕನೋ. ಇವತ್ತು ದಿನ ಹೇಗೆಲ್ಲ ಇರುತ್ತೆ ನೋಡೋಣ. ಇವತ್ತು ಬೆಳಗ್ಗೆಯಿಂದ ಶುರು ಮಾಡೋಣ ಅಂತ ಅಂದರೆ ಕೆಲಸದಿಂದ ಅಂದ್ಕೊಂಡೆ. ಆಮೇಲೆ ಅನಿಸ್ತು, ಅಯ್ಯೋ ಬರೀ ಅದೇ ತೋರಿಸಿದ್ರೆ ಬೋರ್ ಆಗುತ್ತಲ್ಲ ಅಂತ ಹೇಳಿ. ಹೇಗಿದ್ರು ಅಷ್ಟು ಕೆಲಸ ಅಂತೂ ಲಾಸ್ಟ್ ಟೈಮಲ್ಲಿ ತೋರಿಸಿದ್ನಲ್ಲ, ಇಷ್ಟೊತ್ತಿಗೆ ಎಷ್ಟೆಲ್ಲ ಕೆಲಸ ಆಗಿರುತ್ತೆ ಅದೆಲ್ಲ ಆಗಿದೆ. ಸ್ನಾನ, ಪೂಜೆ, ಕಸ, ಗಾರೇನಿಲ್ಲ, ಎಲ್ಲದೂ ಆಗೋಗಿದೆ. ಈಗ ಮಧ್ಯಾಹ್ನಕ್ಕೆ ಒಂದು ಸಾಂಬಾರಿಲ್ಲ, ಅದೊಂದು ನೋಡಬೇಕು ಏನು ಮಾಡಬೇಕು ಅಂತ. ಅದೇ ಇವತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದಾವೆ, ಮಾಡೋಣ. ಚಳಿ ಇದೆ. ಅಲ್ಲಿ ನಮ್ಮ ಮನೆ ಮೇಲ್ಗಡೆ ಟಾರ್ಪಲ್ ಹಾಕಿದ್ದೀವಲ್ಲ, ಅದರಿಂದ ಹಿಂಗೆ ಆವಿ ಹೋಗ್ತಾಯಿತ್ತೆ. ಅದನ್ನು ನೋಡ್ತಾಯಿದ್ದೀನಿ ನಾನು ನಿಮ್ಮ ಜೊತೆ ಮಾತಾಡ್ತಾ. ನೋಡಿ, ಅಲ್ಲಿ ಕಾಣಲ್ಲ ಅನ್ಸುತ್ತೆ, ಹಿಂಗೆ ಆವಿ ಈ ಥರ ಹೋಗ್ತಾಯಿತ್ತ ಟಾರ್ಪಲ್ ಮೇಲಿಂದ ಚಳಿಗೆ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ಹೇಗೋಗುತ್ತೆ ನೋಡೋಣ. ಪ್ಲೀಸ್ ವಿಡಿಯೋನ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ. ಆದಷ್ಟು ಕಂಟಿನ್ಯೂ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮ್ಮ ಪಾಪು ಮಾಡ್ತದನ್ನೇ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಹೇಳಿದ್ನಲ್ವ ನಮ್ಮ ಪಾಪು ಇವಾಗ ಕಾರ್ಟೂನೆಲ್ಲ ನೋಡೋದು ಕಲ್ತಿದ್ದಾನೆ ಅಂತ. ಬೆಳಗ್ಗೆನೇ ಡೋರಾ ಇದು ಬರ್ತಾಯಿತ್ತು ಕಾರ್ಟೂನು, ಅದನ್ನು ನೋಡ್ತಾ ಕೂತಿದ್ದಾನೆ. ಇನ್ನು ಈ ಕಡೆ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಆಗಿದೆ. ಇನ್ನು ನಾನೊಂದು ತಿಂಡಿ ತಿಂದು ಪಾತ್ರೆ ತೊಳಿಬೇಕಷ್ಟೇ. ಅವರೆಕಾಳು ಜವಳಿಕಾಯಿ ಅಂದರೆ ಗೋರಿಕಾಯಿ ಅಂತಾರಲ್ಲ, ಅದನ್ನ ಹಾಕಿ ಮಾಡಿ ಪಲ್ಯ, ಅಕ್ಕಿ ರೊಟ್ಟಿ, ಹಾಗೆ ಬದನೆಕಾಯಿ ಬಜ್ಜಿ. ಅದಾದ ನಂತರ ಇನ್ನೇನು ಹಾಲು ಬರೋ ಟೈಮ್ ಆಗಿತ್ತು. ಪ್ಯಾಕೆಟ್ ಹಾಲು ಅದನ್ನು ತಗೊಳ್ಳೋಣ ಅಂತ ಹೇಳಿ ಬಂದು ನಿಂತಿದ್ದೀನಿ. ಈ ಥರದ್ದು ಕಾರ್ಡ್ ತಗೊಂಡಿರ್ತೀವಿ ನಾವು, ಒಂದು ಸರಿಗೆ ಒಂದು 10-15 ಡೈಲಿ ಒಂದು ಕಾರ್ಡ್ ಕೊಡೋದು, ಒಂದು ಪ್ಯಾಕೆಟ್ ಹಾಲು ತಗೊಳ್ಳೋದು, ಅರ್ಧ ಲೀಟ್ರದ್ದು. ಆ ಥರ ಇಲ್ಲಿ ಹಾಲು ತಗೊಳ್ಳೋಕ್ಕೆ ಅಂತ ನಿಂತಿದ್ದೀನಿ. ಮುಂಚೆ ಎಲ್ಲ ಆದರೆ ನಮ್ಮ ಪಾಪು ನಾನು ಹಿಂದಿಂದೇ ಬರೋನು. ಇವಾಗ ಒಂಚೂರು ಪರವಾಗಿಲ್ಲ. ಇದೇನೋ ಟಿ ವಿ ನೋಡೋಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಕಾಯ್ತಾನೆ ಇರ್ತಾನೆ. ಅದ ನೋಡಿ, ಹಾಲು ತಗೊಂಡೆ, ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟು. ಹಿಂಗೆ ಇದಾದ ನಂತರ ಇವಾಗ ಹಾಲು ಕಾಯಿಸಿ ಇಡಬೇಕು. ಪಾಪು ಈ ಕಡೆ ಬಾ. ಸಾರಿ ಸ್ನೇಹಿತರೆ, ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಇಲ್ಲೇ ಆಟ ಆಡ್ತದಾನೆ, ಹಾಗೆ ಅವನ ಕಡೆನೂ ನೋಡ್ತಾ ಹಾಗೆ ಎಡಿಟ್ ಮಾಡ್ತಾಯಿದ್ದೀನಿ. ಇಲ್ಲೇನೋ ನನ್ನ ಮಗನ ಜೊತೆ ಮಾತಾಡ್ತಾ ಬಂದೆ. ಇನ್ನು ಇವಾಗ ಹಾಲನ್ನ ಕಾಯಕ್ಕಿಟ್ಟೆ. ಹಾಗೆ ನಾನು ಕೂಡ ತಿಂಡಿನ ಹಾಕ್ಕೊಂಡಿದ್ದೀನಲ್ಲ, ಊಟ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಪಲ್ಯ ಮತ್ತು ಬ್ಯಾಟು ಇಲ್ಲಿ. ಹಾಗೆ ನಮ್ಮ ಪಾಪುಗೂ ತಿನ್ಸೋಣ ಹಾಕೊಂಬಂದೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ರೊಟ್ಟಿ ತಿಂದಿದ್ದ. ನೋಡೋಣ ಅಂತ ಹೇಳಿ ಬಂದು ಕೂತೆ. ನೋಡಿ, ನಾನು ತಿಂಡಿ ಎಲ್ಲ ಆದಮೇಲೆ ನನ್ನ ಮಗ ಕಾರ್ಟೂನ್ ನೋಡ್ತಾ ನನಗೆ ಯಾವ ಅವಸ್ಥೆ ಮಾಡ್ತದಾನೆ ಅಂತ. ಹೀಗೆಲ್ಲ ಮಾಡಿದರೆ ಮಕ್ಕಳು ಹೇಗೆ ನೋಡಿ, ಇಲ್ಲಿ ಹತ್ತದು, ಮೈ ಮೇಲೆ ಹತ್ತದು, ಕೂರಕ್ಕೆ ಬಿಡಲ್ಲ, ಮಲ್ಗಕ್ಕೆ ಬಿಡಲ್ಲ. ಹಿಂಗೇನೆ ಕುಸ್ತಿ ನಡೆಯೋ ಥರ ಅನಿಸ್ತೈತೆ. ಕುಸ್ತಿ ಅಲ್ಲ ಅದು, ನನ್ನ ಬೆನ್ನೇರಿ ಕೂರ್ಬೇಕಂತೆ. ನಾನು ಬೇಡ ಅಂತ ಹೇಳಿ ಕೂತಿದ್ದೀನಿ. ಇಲ್ಲಿ ನೋಡಿ ಎಷ್ಟೆಲ್ಲ ಆಟ ಆಡ್ತಿದ್ದಾನೆ ಅಂತ. ಆಲ್ಮೋಸ್ಟ್ ಎಲ್ಲ ನನ್ನ ದಿನ ಹೀಗೆ ಕಳೀತಿರುತ್ತೆ ಸ್ನೇಹಿತರೆ. ನಾನು ಬೆಳಗ್ಗೆ ಅವ್ನು ಹೇಳೋದ್ರೊಳಗೆ ಕೆಲಸ ಮಾಡ್ಕೊಂಡಂಗೆ, ಇಲ್ದಿದ್ರೆ ಬರೀ ಹೀಗೇನೆ ಅವನ ಜೊತೆ ಆಟ ಆಡ್ತಾನೆ ಕಳಿಬೇಕಾಗುತ್ತೆ. ಇಲ್ಲಿ ನೋಡಿ ಹೆಂಗೆಲ್ಲ ಹತ್ತುತ್ತಾ ಇದ್ದಾನೆ ಅಂತ. ಅವನಿಗೆ ಖುಷಿ ಹೀಗೆಲ್ಲ ನನ್ನ ಜೊತೆಗೆ ಆಟ ಆಡೋದು. ಹಿಂಗೆ ಒಂದು ಸ್ವಲ್ಪ ಈ ಥರ ಅದಾದಮೇಲೆ ಇಲ್ಲಿ ನೋಡಿ ಮುದ್ದಾಡ್ತದಾನೆ. ಇವಾಗ ಹಿಂಗೆ ಮುದ್ದಾಡೋದು,
ಮಾಡೋದು. ಆ ಕಡೆ ಅದು ಕಾರ್ಟೂನು ಬರಂಗೆ ಬರ್ತಾ ಇರಬೇಕು, ಈ ಕಡೆ ಹಿಂಗೂ ಆಡಂಗೆ ಆಡ್ತಾ ಇರಬೇಕು. ಹಿಂಗೇ ಒಂದು ಸ್ವಲ್ಪ ಹೊತ್ತು ಅವನ್ನ ಆಟ ಎಲ್ಲ ಆಡಿಸಿ ಅವನಿಗೆ ಒಂದು ಸ್ವಲ್ಪ ಅವನಿಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಲೇಬೇಕು ನಾವು. ಇಲ್ಲಿ ನೋಡಿ ಈಗ ಕೂತ ಅದಾದಮೇಲೆ ಒಂದಿಷ್ಟು ಈ ಥರ ಆಟ ಸಾಮಾನುಗಳೆಲ್ಲ ಹಾಕಿಬಿಟ್ಟು ನಾನು ಹೋಗಿ ಅಡುಗೆನ ಮಾಡಿದ್ದಾಯಿತು. ಅವನು ಸ್ನಾನ ಅದೆಲ್ಲನೂ ಕೂಡ ಮಾಡಿ ಮುಗಿಸಿದ್ದೆ ಅವಾಗೇ. ನಾನು ಸ್ನಾನ ಮಾಡಿದ ತಕ್ಷಣ ಇವಾಗ ಮಲಗಲ್ಲ ಅವನು. ಇವಾಗೆಲ್ಲ ಒಂಚೂರು ಮಧ್ಯಾಹ್ನದ ಊಟ ಆದಮೇಲೆ ಮಲಗ್ತಾನೆ. ಹಾಗಾಗಿ ಬೆಳಗ್ಗೆನೇ ಸ್ನಾನನೂ ಮಾಡಿಸಿರ್ತೀನಿ. ಇವಾಗ ಅವನಿಗೆ ಈ ಥರ ಎಲ್ಲ ಇಲ್ಲಿ ಆಟ ಆಡೋಕ್ಕೆ ಬಿಟ್ಟು ಈ ಕಡೆ ಇದು ಗಿರಿಕನ್ಯೆ ಅಂತ ಪಿಕ್ಚರ್ ಬರ್ತಾಯಿತ್ತು, ಅದನ್ನ ಸ್ವಲ್ಪ ಹಾಕಿದೆ. ಆಮೇಲೆ ಇಂಟ್ರೆಸ್ಟ್ ಬರಲ್ಲ ಆಫ್ ಮಾಡಿ. ಅದಾದಮೇಲೆ ಇಲ್ಲಿ ಹಸಿ ಶೇಂಗಾ ಇತ್ತು, ನಮ್ಮ ಮನೆಯವ್ರು ತಂದಿದ್ರು, ಅದನ್ನು ಬಿಡಿಸಿ ಕೊಡು ಅಮ್ಮ ಅಂತ ಹೇಳಿ ಕೂತ ಒಂದು ಸ್ವಲ್ಪ ಬಿಡಿಸ್ಕೊಟ್ಟೆ. ಅವನು ಅಲ್ಲೇನು ಬಿಡಿಸಿಟ್ಟಿದ್ದೀನಲ್ಲ ಅಷ್ಟೂ ತಿನ್ನಲಿಲ್ಲ. ಅದರಲ್ಲೂ ಆಟ ಇಲ್ಲಿ ನೋಡಿ, ನಾನು ಬಿಡಿಸ್ಕೊಟ್ರೆ ಅವನು ಈ ಥರ ಆಟ ಆಡ್ತಾ ಇದ್ದಾನೆ. ಹೀಗೆಲ್ಲ ಆಟ ಆಡಿ ಆದಮೇಲೆ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಆಟ ಆಡಿಸಿ ಆಮೇಲೆ ಅವನ್ನ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿ ಅಂದ್ಕೊಂಡೆ. ನೋಡೋಣ ಅಂತ ಬ್ಯಾಟು ಹಾಕು. ಇಲ್ಲಿ ನೋಡಿ ವಿಡಿಯೋ ಎಡಿಟ್ ಮಾಡೋಕ್ಕೂ ಬಿಡಲ್ಲ ನನಗೆ. ವಿಡಿಯೋನ ಕರೆಕ್ಟಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ, ಬೇಜಾರಾಗ್ತೈತೆ. ಶುರು ಅಂತ ಮಾಡಿದ್ದೀನಿ, ಕಂಟಿನ್ಯೂ ಮಾಡೋದಂತ ಎಷ್ಟು ಆಸೆ ಮಾಡಿದರೂ ಆಗ್ತಾಯಿಲ್ಲ ಅಂತ. ಇದಾದ ನಂತರ ಇವಾಗ ನಾನು ಸಂಜೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ. ಸಾಯಂಕಾಲ ಅವನು ಮಲಗಿ ಎಲ್ಲ ಎದ್ದಾದಮೇಲೆ ನಾನಿಲ್ಲಿ ತಲೆಯೆಲ್ಲ ಬಾಚಿಕೊಂಡು ಕಸ ಹೊಡೆದು ಬಾಗಿಲಿ ನೀರೆಲ್ಲ ಹಾಕಿ ಆದಮೇಲೆ ಪಾಪುಗೆ ಹಾಲು ಬೇಕು ಅಂತ ಕೇಳ್ದ. ಲೋಟದಲ್ಲಿ ಹಾಲು ಕೊಟ್ಟಿದ್ದೀನಿ, ಕುಡಿತದಾನೆ. ಇಲ್ಲಿ ಬಂದು ಕೂರಮ್ಮ, ಇಲ್ಲಿಡು ಅಲ್ಲಿಡು ಅಂತ ಏನೇನೋ ಸರ್ಕಸ್. ಒಂದು ಬಿಸ್ಕೆಟ್ ಕೊಡು ಅಂದ, ಅದು ಪಾರ್ಲೇಜಿ ಬಿಸ್ಕೆಟ್ ಅವ್ನು ತಿನ್ನಲ್ಲ. ಅದು ನಾನು ನಮ್ಮನೆ ನಾಯಿಗೆ ತಂದಿರೋದು, ಅದಕ್ಕೆ ಹಾಕಲಿಕ್ಕೆ. ಅವನು ಅದು ಬೇಕು ಅಂತ ಕೇಳ್ತಿದ್ದಾನೆ. ಅವ್ನು ತಿನ್ನಲ್ಲ ಅದನ್ನ. ನೋಡಿ ಇಲ್ಲಿ ತೊಗೊಂಬಂದ, ನೋಡಿ ಅದನ್ನು ತಿನ್ನಲ್ಲ ಏನಿಲ್ಲ, ಹಾಗೇನೆ ಅದನ್ನ ಅಲ್ಲಿಟ್ಟು ಇಲ್ಲಿ ತೆಗೆದು ಮಾಡಿ ಇದು ಮಾಡ್ತಾನೆ. ಇಲ್ಲಿ ಅವನಿಗೆ ಹಾಲನ್ನ ಕೊಟ್ಟು ನಾನು ಕಾಫಿನ ಕುಡಿಯೋಂಥದ್ದು. ಎಷ್ಟು ತಲೆ ಮಾಡ್ತಾನೆ ಅಂತೀರಾ. ಇಲ್ಲಿ ನೋಡಿ ಎಷ್ಟು ಸಾಹಸಗಳು ಮಾಡ್ತಾಯಿದ್ದಾನೆ. ನನಗೆ ಕಾಫಿ ಕುಡಿಯೋಕ್ಕೆ ಭಾಳ ಟೈಮ್ ಬೇಕು ಸ್ನೇಹಿತರೆ. ನಾನು ಬೇಗ 1 ನಿಮಿಷ 2 ನಿಮಿಷದಲ್ಲಿ ಕಾಫಿ ಕುಡಿದು ಮುಗಿಸಲ್ಲ. ನನಗೆ ಟೈಮ್ ಸಾಕಷ್ಟು ಬೇಕು ಕಾಫಿ ಕುಡಿಯೋಕ್ಕೆ ನಿಧಾನವಾಗಿ. ಹಾಗಾಗಿ ಅವನಿಗೆ ಹಾಲು ಕುಡಿಯೋಕ್ಕೆ ಕೊಟ್ಟು ನಾನು ಕಾಫಿನ ಕುಡಿತಾ ಇದ್ದೀನಿ. ಇಲ್ಲೇನಾಯಿತು ಅಂದರೆ ಬಿಸ್ಕೆಟ್ನ ತಗೊಂಡು ಅದರಲ್ಲಿ ಎದ್ದಿದ್ದಾನೆ, ಅದರೊಳಗೆ ಬಿದ್ದುಬಿಟ್ಟಿದೆ, ಅದನ್ನ ತಕ್ಕೊಡು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಂಗೆ ಜೋರು ನಗು ಬಂತು. ಅದಾದಮೇಲೆ ಇಲ್ಲಿ ನೋಡಿ ತಕ್ಕೊಡು ಅಂತ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಅವನು ಹೀಗೆ ಸಾಕಷ್ಟು ಆಟಗಳು ನಡೀತಾ ಇತ್ತು. ಹಾಗೆ ಅವನ್ನ ಆಟ ಆಡಿಸ್ತಾ ಕಾಫಿ ಕುಡ್ದಿದ್ದಾಯಿತು. ಇನ್ನು ನಮ್ಮ ಮನೆಯವ್ರು ಬರೋದು ಇನ್ನೂ ಒಂದು ಸ್ವಲ್ಪ ಲೇಟು ಅಂದರು. ಹಾಗಾಗಿ ಕಾಫಿನ ಮಾಡಿ ಕುಡ್ದಿದ್ದು. ಸ್ವಲ್ಪ ತಲೆನೋವು ಬೇರೆ ಬರ್ತಾಯಿತ್ತು ಇವತ್ತು. ಹಾಗಾಗಿ ಯಾಕೆಂದರೆ ಇವತ್ತು ಬದನೆಕಾಯ್ದು ಏನು ಬಜ್ಜಿ ಮಾಡ್ತೀನಲ್ಲ, ಅದಕ್ಕೂ ಹಸಿಮೆಣ್ಸು ಹಾಕಿದ್ದೆ. ಸೊ ಹಸಿಮೆಣ್ಸು ತಿಂದರೆ ನನಗೆ ಆಗಲ್ಲ, ಹಾಗಾಗಿ ತಲೆನೋವು ಬರ್ತಾಯಿತ್ತು ಅಂದ್ಕೊಳ್ತೀನಿ. ಅದಾದ ನಂತರ ಇಬ್ಬರು ಕಾಫಿ ಕುಡಿದು ಇನ್ನು ಇಲ್ಲಿ ಸ್ನೇಹಿತರೆ ನಮ್ಮ ಪಾಪು ಜೊತೆಗೆ ಸಂಜೆ ಕೈಕಾಲು ಮುಖ ಎಲ್ಲ ಅಪ್ಪ ಬರ್ತಾರಲ್ಲ ನೋಡಿ ಕೈಕಾಲು ಮುಖ ತೊಳೆದು ಹೊರಗಡೆ ಬಂದು ಕೂತಿದ್ದೀವಿ. ವಿಭೂತಿ ಎಲ್ಲ ಧರಿಸಿ ಸ್ವಲ್ಪ ಹೊತ್ತು ಇಲ್ಲಿ ಕೂರೋಣ ಅನಿಸ್ತು. ವಾಕ್ ಹೋಗ್ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಟೈಮ್ ಆಗಲಿ ಅಂತ ಇಲ್ಲಿ ಕೂತಿದ್ದೆ. ಅಲ್ಲ ಅವನಿಗೆ ಪುಟ್ ತೆಂಗಿನಕಾಯಿ ಬಿದ್ದಿರುತ್ತಲ್ಲ, ಅದು ಬಾಲು ಅಂತ ಹೇಳಿ ತಗೊಂಡು ಆಟ ಆಡ್ತಿದ್ದಾನೆ. ಅದು ಬಾಲ್ ಅಂತ ಹೇಳ್ತದಾನೆ. ಬಂದು ನೋಡಮ್ಮ ಇಲ್ಲಿ ಬಾಲು ತೋರಿಸು ಅಂತ ವಿಡಿಯೋ ಆನ್ ಮಾಡ್ಕೊಂಡಿದ್ರಿಂದ. ಹಾಗೆ ಅಲ್ಲಿ ಹಸು ಬಂದು ಮೇಯ್ತಾ ಇತ್ತು, ಹಾಗೆ ನೋಡ್ತಾ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ಅದಾದ ನಂತರ ವಾಕ್ ಹೋಗೋಣ ಅಂತ ಹೇಳಿ ಹೊರಟು. ಇಲ್ಲಿ ನೋಡಿ ನಮ್ಮ ಪಾಪ ಅದನ್ನು ಕೈಯಲ್ಲಿ ಇಟ್ಕೊಂಡೇ ಬರ್ತಾ ಇದ್ದಾನೆ. ಒಂದು ಸ್ವಲ್ಪ ಇಲ್ಲೇ ನಮ್ಮ ಮನೆ ಹತ್ತಿರ ಒಂದು ಸ್ವಲ್ಪ ದೂರ ಹೋಗಿ ಬರೋಣ ಅಂತ. ಯಾಕೆಂದರೆ ನಮ್ಮ ಮನೆಯವ್ರು ಬರೋದು ಇನ್ನೂ ಲೇಟ್ ಅಂತೆ. ಅಲ್ಲಿವರೆಗೂ ಇರೋಕ್ಕೆ ಬೇಜಾರಾಗುತ್ತೆ. ನನಗೂ ತಲೆ ನೋಯ್ತಾಯಿತ್ತು. ನನ್ನ ಮಗ ಅಂತೂ ಸುಮ್ಮನೆ ಇರೋದೇ ಇಲ್ಲ ಮನೇಲಿದ್ದರೆ. ಸ್ವಲ್ಪ ಹೊರಗೆ ಈ ಥರ ಫ್ರೆಶ್ ಗಾಳಿ ತಗೊಳಕ್ಕೆ ಹೋದರೆ ಸ್ವಲ್ಪ ಆರಾಮ ಅನಿಸುತ್ತಲ್ಲ ಅಂತ ಹೇಳಿ ವಾಕ್ ಬರೋಣ ಅಂತ ಹೇಳಿ ಹೊರಟೆ.
ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸುತ್ತಲೂ ಎಷ್ಟು ಚೆಂದ ಇದೆ ವಾತಾವರಣ. ನಿಮಗೆ ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲದೆ ಇರ್ಬೋದು. ಸುತ್ತಲೂ ಕಾಡು ಥರ ಇದೆ. ಸೊ ಗಾಳಿ ಎಲ್ಲ ಚೆನ್ನಾಗಿ ಫ್ರೆಶ್ ಗಾಳಿ ಥರ ಬರುತ್ತೆ. ಜಾಸ್ತಿ ಮನೆ ಇಲ್ಲದೆ ಇರೋದ್ರಿಂದ ನೋಡಿ ನಮ್ಮ ಪಾಪು ಓಡ್ತಾ ಇದ್ದಾನೆ. ಅವನು ಈ ಥರ ನಡೀತಾನೆ. ಹೀಗೆ ಒಂದು ಸ್ವಲ್ಪ ಹೊತ್ತು ವಾಕೆಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತು ಆಲ್ಮೋಸ್ಟ್ ನನ್ನ ವೀಡಿಯೋ ಪೂರ್ತಿ ನಮ್ಮ ಪಾಪು ಜೊತೆಗಿದ್ದಿದ್ದೇ ಆಯಿತು. ಏನೇನೋ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋನ ಶುರು ಮಾಡಿರ್ತೀನಿ, ಬಟ್ ಇದೇ ಥರನೇ ಎಂಡ್ ಆಗ್ಬಿಡ್ತದೆ ಲಾಸ್ಟ್. ಇವಾಗ ಟೈಮ್ ಬಂದು 7:30 8 ಗಂಟೆನ ಆಗಿತ್ತು ಸ್ನೇಹಿತರೆ. ನಮ್ಮ ಮನೆಯವ್ರು ಈಗ ಬಂದರು. ಅವ್ರಿಗೆ ನಾನು ಗೇಟ್ ತೆಗಿಯೋಕ್ಕೆ ಅಂತ ಹೇಳಿ ಬಂದೆ. ನಾನು ಇಲ್ಲೇನು ನೋಡ್ತಾಯಿದ್ದೀನಿ ಆಕಾಶದಲ್ಲಿ ಅಂದರೆ ಅದೇನೋ ಸ್ಯಾಟಲೈಟ್ಗಳೇನೋ ಕಾಣಿಸ್ತದವೆ ಅಂತ ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಕಾಣ್ತದವ ಅಂತ ಹೇಳಿ ಕತ್ತೆತ್ತಿ ಮೇಲೆ ನೋಡ್ತಾ ಇದ್ದೆ. ಅದಾದ ನಂತರ ನಮ್ಮ ಪಾಪು ಬರಬೇಡ ಕತ್ಲಾಗಿದೆ ಅನ್ನೋತ್ತಿಗೆ ದೂರನೇ ನಿಂತಿರ್ತಾನೆ. ಇನ್ನು ನಮ್ಮ ನಾಯಿ ಕೂಡ ಬಂತು. ನಾನು ಹೇಳಿದ್ನಲ್ವ ಸಂಜೆ ಬಿಸ್ಕೆಟ್ ಇದು ಮಾಡಿದಾಗ ನಮ್ಮ ಮನೆ ನಾಯಿ ತಂದಿರೋದು ಅಂತ. ನಾಯಿನೂ ಕೂಡ ಬಂತು. ಹಾಗೆ ನಮ್ಮ ಮನೆಯವ್ರು ಕೂಡ ಇವಾಗ ಬಂದರು ಸ್ನೇಹಿತರೆ. ಇನ್ನು ರಾತ್ರಿ ಊಟ ಎಲ್ಲ ಆಗಬೇಕು. ಅಡುಗೆ ಏನಿಲ್ಲ, ಮಧ್ಯಾಹ್ನ ನಾನು ಸಾಂಬಾರೇನೋ ಮಾಡಿದ್ದೆ, ಅದಕ್ಕೆ ಅನ್ನ ಮಾಡಿದರೆ ಆಯಿತು. ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ಲ, ಬೆಳಗ್ಗೆ ರೊಟ್ಟಿ ಒಂದೆರಡು ಇದ್ದಾವೆ ಸ್ನೇಹಿತರೆ. ನನಗೂ ನನ್ನ ಮಗನಿಗೂ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇವತ್ತಿತ್ತು. ಏನಪ್ಪ ಅಂದರೆ ಮುಂದೆ ತೋರಿಸ್ತೀನಿ ನೋಡಿ. ನಮ್ಮ ಮನೆಯವ್ರು ಬಂದರೆ ಪಾಪ ಅವ್ರಿಗೆ ತುಂಬ ಸುಸ್ತಾಗಿತ್ತು ಅಂತೇಳಿ ಸ್ನಾನ ಮಾಡಿ ಬಂದರು. ಅವರು ಸ್ನಾನ ಮಾಡಿ ಬಂದವ್ರನ್ನ ಅವರು ಬಟ್ಟೆ ಹಾಕ್ಕೊಳ್ಳೋಕ್ಕೂ ಕೂಡ ಬಿಡ್ತಾಯಿಲ್ಲ. ನಾವು ಅಷ್ಟು ಇದ್ರಾಗೆ ಕಾಣಿಸ್ತಾ ಇದ್ವಿ. ಏನಂದರೆ ಬೀನ್ ಬ್ಯಾಗ್ನ ತರಿಸಿದ್ರು. ಈ ಬ್ಯಾಗ್ ಏನು ತೆಗಿತಿದ್ದೇವಲ್ಲ, ಇದು ಬಂದು 4-5 ದಿನ ಆಯಿತು. ಇದ್ರೊಳಗೆ ತುಂಬ ಬೀನ್ಸು ಇವತ್ತು ಬಂದವು. ಅದನ್ನು ತುಂಬಲಿಕ್ಕೆ ಇಬ್ಬರು ಬೇಕು. ಅದನ್ನು ತುಂಬಿದರೆ ಹೇಗಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗೆ. ಅದು ನೋಡಿ ನನ್ನ ಮಗ ಎಷ್ಟು ಕಾತ್ರದಿಂದ ಮೇಲೆ ಹತ್ತಿ ನಿಂತು ಕಾಯ್ತಿದ್ದಾನೆ. ನಾನು ಈಗ ಅದು ಹೇಗಾಗುತ್ತೆ ಏನು ಅಂತ ನನಗೆ ಕ್ಯೂರಿಯಾಸಿಟಿ. ಸೊ ಇವತ್ತು ಇದನ್ನು ತುಂಬೋದು ನಮಗೊಂದು ಭಾರಿ ದೊಡ್ಡ ಏನೋ ಒಂಥರ ಏನೋ ತಂದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ನೋಡಿಲ್ವಲ್ಲ ನಾವು, ಬರೀ ಟಿ ವಿಲಿ ಅಷ್ಟೇ ನೋಡಿದ್ದು. ಹೇಗಾಗುತ್ತೆ ಏನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ. ಅದನ್ನ ಸುರಿತಾ ಇದ್ದೀವಿ. ಅದ್ರೊಳಗೆ ಬೀನ್ ಹಾಕ್ತಾ ಇದ್ದೀವಲ್ಲ, ಅವು ಎಷ್ಟು ಚೆಂದ ಇದ್ವು ಅಂತೀರ ಸ್ನೇಹಿತರೆ. ಮುತ್ತು ನಾನು ತೋರಿಸ್ತೀನಿ ಹೋಗ್ತಾ ನೋಡಿ. ಒಳ್ಳೆ ನೋಡಿದ್ರೆ ತಿಂದು ಬಿಡೋಣ ಅನಿಸುತ್ತೆ. ಇದು ಸಾರ ಅದು ವಾಡಿಸಿದ್ರೆ ಆ ಥರ ಮುತ್ತಲ್ಲಿ ಹೆಂಗಿರುತ್ತೆ ಅನ್ನೋದು ಇದು ಇಮ್ಯಾಜಿನ್ ಬರುತ್ತೆ. ಆ ಥರ ಎಷ್ಟು ಬೆಳ್ಳಗೆ ಎಷ್ಟು ಚೆಂದ ಇದ್ದಾವೆ ಅವು. ಅದನ್ನು ಇದಕ್ಕೆ ಸುರಿತಾ ಇದ್ವಿ. ನಾವು ಬುಕ್ ಮಾಡಿದ್ದು 2 kg. ನಮ್ಮ ಮನಸ್ಸಿಗೆ ಅದು 2 kg ಬಂದಿಲ್ಲ ಅಂತ ಅಂದ್ಕೊಳ್ತೀವಿ. ಯಾಕೆಂದರೆ ಅದೇನು ಬೀನ್ ತುಂಬಿದ ಚೀಲ ಇತ್ತಲ್ಲ, ಅದು ನಮ್ಮ ಪಾಪು ಒಬ್ಬನೇ ಎತ್ತು ಬಿಡೋನು. 2 kg ಅವನಿಗೆ ಅಷ್ಟು ಸುಲಭವಾಗಿ ಎತ್ತಾನ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ನಮಗೆ. ಇನ್ನೂ ಹಂಗೆ ಮಾಡಿ ತುಂಬಿದ್ವಿ. ನಮ್ಮ ಪ್ರಕಾರ ಈ ಬ್ಯಾಗಿಗೆ ಇನ್ನೂ 1 kg ಅಷ್ಟು ಬೀನ್ ಬೇಕು. ಇದು ಸಾಕಾಗಲಿಲ್ಲ, ನಮಗೆ ಅಂದಾಜಾಗಲಿಲ್ಲ ಎಷ್ಟು ಬೇಕು ಅಂತ. ಒಂದು ಸ್ವಲ್ಪ ತರಿಸಿದ್ವಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು kg ಅಷ್ಟು ತರಿಸಿ ಇದಕ್ಕೆ ತುಂಬಿದರೆ ಸರಿ ಹೋಗುತ್ತೆ ಅಂದ್ಕೊಳ್ತೀವಿ. ಹಾಗೆ ವಿಡಿಯೋನ ನೋಡ್ತಾ ಇರಿ ಮುಂದಕ್ಕೆ. ನಮ್ಮ ಪಾಪು ಅದ್ರ ಮೇಲೆ ಕೂರಿಸಿದ ಮೇಲೆ ಎಷ್ಟು ಖುಷಿ ಪಡ್ತಾನೆ ಅಂತ ಹೇಳಿ. ನಾನು ಇನ್ನೊಂದೆರಡು ಇದ್ವು ಅದರಲ್ಲಿ, ಅದನ್ನು ತುಂಬಿಸೋಕ್ಕೆ ನೋಡ್ತಾ ಇದ್ದೀನಿ. ಅಂದರೆ ಅವು ಈ ಚೀಲಕ್ಕೆ ಅಂಟ್ಕೊಂಡ್ಬಿಟ್ಟಿದ್ವು. ಹಾಗಾಗಿ ಅದು ನಾವು ಇದು ಫಸ್ಟ್ ಟೈಮ್ ಎಲ್ಲ ಈ ಥರದ್ದೆಲ್ಲ ನೋಡ್ತಾ ಇರೋದು, ತಂದಿರೋದು. ಹಾಗಾಗಿ ನಮಗೆ ಕ್ಯೂರಿಯಾಸಿಟಿ. ನನ್ನ ಮಗಗಂತೂ ಅದು ಪೂರ್ತಿ ಮುಗಿಯೋವರೆಗೂ ತಡ್ಕೊನೇ ಇದೆ. ಇಲ್ಲ ಹತ್ತುತ್ತಾ ಇದ್ದಾನೆ, ಇಳಿತಾ ಇದ್ದಾನೆ, ಹೀಗೆಲ್ಲನ. ಇದಾದ ನಂತರ ನಾನು ನಿಮಗೆ ಅವು ಹೇಗೆ ಕಾಣ್ತಾ ಇದ್ವು ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ನಮ್ಮ ಮನೆಯವ್ರು ತೋರಿಸ್ತಾರೆ. ಒಳಗೆ ಬೀನಂತೂ ಎಷ್ಟು ಚೆಂದ ಕಾಣ್ತಾ ಇದ್ವು ಅಂತೀರಾ ನೋಡಿ. ಎಷ್ಟು ಚೆಂದ ಮುತ್ತು ಕಂಡಂಗೆ ಕಾಣ್ತಿದ್ದಾವೆ. ಅದಾದ ನಂತರ ಅದನ್ನು ಪೂರ್ತಿ ಹಾಕಿ ಎಲ್ಲ ಆಯಿತು. ಇವಾಗ ನನ್ನ ಮಗ ಅದ್ರ ಮೇಲೆ ಕೂತಿದ್ದಾನೆ ನೋಡಿ. ಅವನಿಗೆ ಎಷ್ಟು ಖುಷಿಯಾಗಿದೆ ಅಂತೀರ ಸ್ನೇಹಿತರೆ. ಅದು ಆ್ಯಕ್ಚುಲಿ ಇವಾಗ ನಮ್ಮ ಮನೆಯವ್ರು ಇಡ್ತಿದ್ದಾರಲ್ಲ, ಆ ಥರ ಕೂರೋದದು ನನ್ನ ಮಗ. ಅದು ಹೆಂಗೆ ಬೇಕೋ ಹಂಗೆ ಕೂರ್ಬೋದು. ಅಂದರೆ ಅದು ಆ ಥರ ಶೇಪಲ್ಲಿ ಕೂರ್ಬೋದು ಅಂತ ತೋರಿಸಿದ್ದಾರೆ. ಒಟ್ಟು ನೋಡಿ ಇಲ್ಲಿ ನನ್ನ ಮಗುಗೆ ಅದೆಷ್ಟು ಖುಷಿ ಅಂತೀರ. ಸಿಕ್ಕಾಪಟ್ಟೆ ಖುಷಿಪಟ್ಟ. ಅದರಲ್ಲಿ ದಿನ ಕೂರ್ತಾ ಇದ್ದಾನೆ ಇವಾಗಲೂ ಕೂಡ. ಏನೊಂಥರ ಆರಾಮ ಅನಿಸುತ್ತೆ ನಮಗೆ. ಅಷ್ಟು ಸಾಕಾಗಲ್ಲ, ಕಮ್ಮಿ ಇದ್ದಾವೆ ಬೀನ್ಸು. ನಾವು ಕೂರಬೇಕು ಅಂದರೆ ಅದರೊಳಗೆ ಇನ್ನೂ ಆ ಕಾಳುಗಳು ಇನ್ನೂ ಬೇಕು. ಹಾಗೆ ಇನ್ನು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಆದಷ್ಟು ಒಳ್ಳೆ ವಿಡಿಯೋನ, ಏನಾದರೂ ರೆಸಿಪಿಗಳ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ತಿದ್ದೀರಲ್ವ ನೀವು, ನನಗೆ ಈ ಮಗುನ ಇಟ್ಕೊಂಡು ಮಾಡೋದು ತುಂಬ ಕಷ್ಟ. ಆದರೂ ಇದನ್ನು ಮಾಡಲೇಬೇಕು. ಇದು ತುಂಬ ಇಷ್ಟಪಟ್ಟು ನಾನು ಈ ಒಂದು ಕೆಲಸ ಹತ್ಕೊಂಡಿದ್ದೀನಿ ಕಾರಣಕ್ಕೆ ನಾನು ಇದನ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ.
ಆದಷ್ಟು ಏನಾದ್ರು ಕಂಟೆಂಟ್ ಇರೋ ವೀಡಿಯೋನ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ನನ್ನ ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ನಮ್ಮ ವೀಡಿಯೋನ ನೋಡೋಕ್ಕೆ, ಸಬ್ಸ್ಕ್ರೈಬ್ ಆಗೋಕ್ಕೆ. ನನಗೆ ಸಬ್ಸ್ಕ್ರೈಬ್ ಆದರೆ ಹಾಗೆ ವಿಡಿಯೋ ಜಾಸ್ತಿ ನೋಡಿದರೆ ಏನಾದ್ರು ಸ್ವಲ್ಪ ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ, ವಿಡಿಯೋ ಮಾಡೋಣ ಅಂತ ಒಂದು ಎನರ್ಜಿ ಬರ್ತದೆ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ನನ್ನ ಮಗನ ಈ ತುಂಟಾಟಗಳೆಲ್ಲ ನಿಮಗೆ ಹೇಗೆ ಅನಿಸ್ತಾ ಇದೆ? ಈ ಥರ ಪಾಪದು ವೀಡಿಯೋಗಳ್ನ ಜಾಸ್ತಿ ನೋಡೋಕೆ ಇಷ್ಟನಾ, ನನ್ನ ಕೆಲಸ ಮಾಡೋ ವೀಡಿಯೋನ ನೋಡೋಕೆ ಇಷ್ಟನಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.